ಹಾಯ್, ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಬಿಲ್ ಕಲೆಕ್ಟರ್ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡ್ಕೊತಿದ್ದಾರೆ. ದಯವಿಟ್ಟು ಪೂರ್ತಿ ನೋಟಿಫಿಕೇಶನ್ ನಾನು ಎಕ್ಸ್ಪ್ಲನೇಷನ್ ಕೊಡೋ ತನಕ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಅಪ್ಲಿಕೇಶನ್ನ ನೀವು ಚಿತ್ರದುರ್ಗ.nic.in ಅನ್ನೋ ವೆಬ್ಸೈಟ್ ಮೂಲಕ ಅರ್ಜಿ ಹಾಕ್ಬೋದು. ಅರ್ಜಿಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಎಷ್ಟು ದಿನಕ್ಕೆ ಇನ್ನೂ ಎಷ್ಟು ದಿನದ ತನಕ ಅರ್ಜಿ ಹಾಕ್ಬೋದು, ಯಾವ ಟೈಮಲ್ಲಿ ಹಾಕಬೇಕು ಎಲ್ಲನೂ ಹೇಳ್ತೀನಿ. ಸರ್ಕಾರಿ ರಜದಲ್ಲಿ ಅರ್ಜಿ ಹಾಕಬೇಡಿ, ಬೇರೆ ಟೈಮಲ್ಲಿ ನೀವು ಅರ್ಜಿ ಹಾಕಿ. ಸೊ ಎಷ್ಟು ಪೋಸ್ಟ್ಗಳು ಖಾಲಿ ಇದೆ, ಯಾವ್ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಎಲ್ರಿಗೂ ಯೂಸ್ ಆಗಲ್ಲ, ಗಮನದಲ್ಲಿಟ್ಕೊಳ್ಳಿ. ಯಾಕೆಂದರೆ ಚಿತ್ರದುರ್ಗ ಗ್ರಾಮ ಪಂಚಾಯಿತಿ, ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಹುದ್ದೆ ಇದೆಯೋ ಆ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಇರೋರು ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು, ಬೇರೆ ಯಾರೂ ಅಪ್ಲೈ ಮಾಡೋದಕ್ಕಾಗಲ್ಲ, ಗಮನ ಇಟ್ಕೊಳ್ಳಿ. ಸೊ ಇದಿಷ್ಟು ಬಂದ್ಬಿಟ್ಟು ಯಾವ ಗ್ರಾಮ ಪಂಚಾಯಿತಿ ಯಾವ ತಾಲೂಕಲ್ಲಿ ಯಾವ ಪೋಸ್ಟ್ಗೆ ಖಾಲಿ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ಈ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಇರೋರಾಗಿದ್ದರೆ ಮಾತ್ರ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೊಬೋದು. ಎರಡನೇದು ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು PUC ಅಥವಾ ಅದರ ರಿಲೇಟೆಡ್ ಅಂದರೆ ಡಿಪ್ಲೊಮಾ ಆರ್ ITI ಮಾಡ್ಕೊಂಡಿರ್ಬೋದು. ಬಟ್ ಕನ್ನಡ ಆಗಿ ಒಂದು ಭಾಷೆನ ನೀವು ಆಯ್ಕೆ ಮಾಡ್ಕೊಂಡಿರಬೇಕು. PUCಯಲ್ಲಿ ನಿಮಗೆ ಒಂದು ಭಾಷೆ ಕನ್ನಡ ಆಗಿ ನೀವು ಓದಿರಬೇಕು, ಪ್ಲಸ್ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ವಾಸಸ್ಥಳ ಇದು ವೆರಿ ಇಂಪಾರ್ಟೆಂಟ್. ಈ ಕೆಲಸಕ್ಕೆ ನೀವು ಅರ್ಜಿ ಹಾಕಬೇಕು ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿಯಾಗಿರಬೇಕು, ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು, ಬೇರೆ ಯಾರೂ ಅಪ್ಲೈ ಮಾಡೋದಕ್ಕಾಗಲ್ಲ. ಏಜ್ ಬಂದ್ಬಿಟ್ಟು ಎಬೋವ್ 18 ಇದೆ. ನೀವು ಜನರಲ್ ಕ್ಯಾಟಗರಿಗೆ ಬಂದರೆ 18 to 35, 2A 2B 3A 3B ಆದರೆ 18 to 38, SC ST ಪ್ರವರ್ಗ 1 ಆದರೆ 18 to 40 ಏಜ್ ಇರೋರು ಅಪ್ಲೈ ಮಾಡ್ಬೋದು. ಇನ್ನು ಎಕ್ಸ್ ಮಿಲಿಟ್ರಿ ಆಗಿದ್ದರೆ 3 ವರ್ಷ ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ನೋಡಿಕೊಂಡು ಯಾವುದಕ್ಕೆ ಬರುತ್ತೋ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ ಚಿತ್ರದುರ್ಗ.nic.in ಅಲ್ಲಿ ನಾನು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಲ್ಲಿ ನೀವು ಅರ್ಜಿನ ಹಾಕಿ, ನೀವು ಚಿತ್ರದುರ್ಗ ಸುತ್ತಮುತ್ತಿರೋರಾಗಿದ್ದರೆ. ಮತ್ತು ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ನಿಲ್ ಆಗಿರುತ್ತೆ, ಯಾವುದೇ ಥರ ಅಪ್ಲಿಕೇಶನ್ ಫೀ ಇರಲ್ಲ, 0 ಆಗಿರುತ್ತೆ. ಇನ್ನು ಯಾವುದೋ ಥರ ಜಾತಿ ಮೀಸಲಾತಿ ಇನ್ಯಾವುದೇ ಥರ ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತಿದ್ರೆ ಅದ್ರ ರಿಲೇಟೆಡ್ ಸರ್ಟಿಫಿಕೇಟ್ನ ಇಟ್ಕೊಳ್ಳಿ. ಆಯ್ಕೆ ವಿಧಾನ ಬಂದ್ಬಿಟ್ಟು ನಿಮ್ಮ PUCಯಲ್ಲಿ ತೆಗೆದಿರೋಂತಹ 50 ಮಾರ್ಕ್ಸ್ನ ತೊಗೊತಾರೆ, ಪ್ಲಸ್ ನಿಮ್ಮದು ಕಂಪ್ಯೂಟರ್ ಸರ್ಟಿಫಿಕೇಟ್ದು 50 ಮಾರ್ಕ್ಸ್ ತೊಗೊಂಡು ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಮೆರಿಟ್ ಮತ್ತು ರೋಸ್ಟರ್ ಸಿಸ್ಟಮ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ಮೆರಿಟಲ್ಲಿ ನೀವು ಸೆಲೆಕ್ಟ್ ಆಗ್ಬೋದು. ಯಾವುದೇ ಥರ ಎಕ್ಸಾಮ್ಸ್ ಇರಲ್ಲ, ಏನೂ ಇರಲ್ಲ, ಜಸ್ಟ್ ಡೈರೆಕ್ಟಾಗಿ ನೀವು ಆಯ್ಕೆ ಆಗ್ಬೋದು. ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೆ ಅವ್ರು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಏನೇನು ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಾನು ಅದನ್ನು ಹೇಳ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ. ನೀವು ನೋಡಿಕೊಂಡು ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ಗಳನ್ನ ನೋಡಿ, ನೀವು ಏನಿದೆ ಏನಿಲ್ಲ ಅಂತ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಅವರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅನ್ನೋದನ್ನು ದಯವಿಟ್ಟು ಪಾಸ್ ಮಾಡಿಕೊಂಡು ನೀವು ಅದನ್ನು ನೋಡಿ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಯಾವ್ದ್ಯಾವ್ದಿದೆಯೋ ಅದನ್ನೆಲ್ಲ ನೋಡಿ ಅಪ್ಲೈ ಮಾಡಿ. ಅರ್ಜಿ ಸ್ಟಾರ್ಟ್ ಆಗಿರೋದು 9ನೇ ತಾರೀಕಿಂದ, ಈ ಮಂತ್ 9ನೇ ತಾರೀಕು January 2026 ಲಾಸ್ಟ್ ಡೇಟ್ ಬಂದ್ಬಿಟ್ಟು February 8 ತನಕ ಇರುತ್ತೆ. ಅಷ್ಟರ ಒಳಗಡೆ ಅರ್ಜಿ ಹಾಕ್ಕೊಳ್ಳಿ. ದಯವಿಟ್ಟು ಚಿತ್ರದುರ್ಗ ಸುತ್ತಮುತ್ತದಲ್ಲಿರೋರು ಎಲ್ಲಿ ಖಾಲಿ ಇದೆಯೋ ನೀವು ಅಲ್ಲಿ ನೋಡಿ ನೀವು ಮಾತ್ರ ಹಾಕ್ಕೊಳ್ಳೋಕೆ ಸಾಧ್ಯ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಹೇಳಿದ್ದಾರೆ, ದಯವಿಟ್ಟು ಪಾಸ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೋಡ್ಕೊಳ್ಳಿ. ಯಾವುದಾದ್ರು ರಿಸರ್ವೇಷನ್ ಕ್ಲೈಮ್ ಮಾಡ್ತಿದ್ದೀರಾ ಎಲ್ಲನೂ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮೇ ಬಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಆದಷ್ಟು ಯಾವ್ಯಾವ ನೋಟಿಫಿಕೇಷನ್ ಕಾಲ್ ಆಗುತ್ತೋ, ಸೆಂಟ್ರಲ್ ಸ್ಟೇಟ್ ಯಾವುದೇ ಎಕ್ಸಾಮ್ ಆದರೂ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.